ಇನ್ನು ಕಾಲ್ತುಳಿತದ ದುರಂತದಲ್ಲಿ 11 ಜನ ಸಾವನ್ನಪ್ತಾರೆ. ಆ 11 ಜನರಲ್ಲಿ ಹಾಸನದ ಭೂಮಿಕ್ ಕೂಡ ಒಬ್ಬರು. ಹಾಗಾಗಿ ಮೃತ ಭೂಮಿಕ್ ನಿವಾಸಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತು. ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡ್ತಾರೆ. ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಭೇಟಿ ಇರುತ್ತೆ. ಇದು ಸಾಂತ್ವನ ಹೇಳಲಾಗುತ್ತೆ ಕುಟುಂಬಸ್ಥರಿಗೆ. ಬೆಂಗಳೂರಿನಲ್ಲಿ ದಾಸರಹಳ್ಳಿಯಿರುವ ಭೂಮಿಕ್ ನಿವಾಸ. ಮೃತ ಭೂಮಿಕ್ ತಂದೆ ಲಕ್ಷ್ಮಣ್ಗೆ ಸಾಂತ್ವನ ಹೇಳಿದೆ ಬಿಜೆಪಿ ನಿಯೋಗ. ಪೊಲೀಸರ ಮೇಲೆ ಕ್ರಮ ಬೇಡ, ತಪ್ಪಿತಸ್ಥರು ಯಾರಂತೇಳಿ ವರದಿಯನ್ನು ಕೊಟ್ಟ ನಂತರ ಅವ್ರ ಮೇಲೆ ಕ್ರಮ ಆಗಬೇಕು. ಇವರ ಒಂದು ವೈಯಕ್ತಿಕ ಕಾರಣಗಳಿಗಾಗಿ ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಎಡವಟ್ಟು ಮಾಡಿದ ಸರ್ಕಾರ, ಅದಕ್ಕೆ ಬಲಿಯಾಗಿದ್ದು ಜನ, ಹೀಗಂತ ವಾಗ್ದಾಳಿ ನಡೆಸಿದ್ರು. ಮಾಡಿರೋದು ಒಂದೇ ಒಂದು ದಾರ ಹಾಕ್ಸಿಲ್ಲ ಇಲ್ಲೂ ಹಾಕ್ಸ್ತೀವಿ. 11 ದಿವಸಕ್ಕೂ ಮಾಡಲ್ಲ. 1 ಗಂಟೆಗೆ ತಂದಿದ್ದಾರೆ, ಆಂಬುಲೆನ್ಸ್ ಬಂದಿಲ್ಲ. ನನ್ನ ಕಷ್ಟನ ಇದನ್ನ ಅವರು ನೋಡಿ, ಲೈವ್ ಆಗಿ ನೋಡಿ, ನನ್ನ ನೋವನ್ನ ನೋಡಿ ನನಗೆ ಸಾಂತ್ವನ ಹೇಳಕ್ ಬಂದಿದ್ದಾರೆ. ಇಲ್ಲಿ ರಾಜಕೀಯ ಅಂತ ಅವ್ರು ಬಂದಿಲ್ಲ. ಅವ್ರು ಮಾನವೀಯತೆಯಿಂದ ದೃಷ್ಟಿಯಿಂದ ಬಂದು ನನಗೀಗ ಸಾಂತ್ವನ ಹೇಳಿ ನನ್ನ ಹೆಂಡ್ತಿನ ಮಾತಾಡಿಸಿ, ಅವ್ರು ಯಾವುದೇ ಮೀಡಿಯಾದ ಮುಂದೆ ಇಲ್ಲಿ ತನಕನೂ ಬರಲಿಲ್ಲ. ಅವರು ಬಂದು ಅವರನ್ನ ಸಾಂತ್ವನ ಹೇಳಕ್ ಬಂದಿದ್ದಾರೆ ಹೊರತು ಇಲ್ಲಿ ಯಾವುದೇ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ನನ್ನ ಮನಸ್ಸಿಗೆ ಧೈರ್ಯ ತುಂಬೋದಕ್ಕೋಸ್ಕರ ಬಂದಿದ್ದಾರೆ. ಇವಾಗ ಬಂದಾಗಲೂ ಫಸ್ಟ್ ಕೇಳಿದ್ದು ಒಂದೇ, ಹೆಂಗಿದೆಯಪ್ಪ ನೀನು, ಹೆಲ್ತ್ ಹೆಂಗಿದೆ ಅಂತ ಕೇಳಿದ್ದಾರೆ. ಅದು ಇಲ್ಲಿ ರಾಜಕೀಯಕ್ಕೋಸ್ಕರ ಅವ್ರು ಬಂದು ಇದು ಮಾಡ್ತಿಲ್ಲ. ಅದನ್ನ ನೀವು ರಾಜಕೀಯ ಅಂತ ತಗೊಂಬೇಡಿ. ಅವ್ರು ಫಸ್ಟ್ ಡೇ ಇಂದಲೂ ಅದೇ ಅಶೋಕ್ ಸಾರು ಮತ್ತೆ ಸುರೇಶ್ ಸರ್ ನನಗೆ ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಅದನ್ನ ನಾನು ಅವ್ರಿಗೆ ಭೂಮಿಕ್ 20 ವರ್ಷ ಇಂಜಿನಿಯರಿಂಗ್ ಕಾಲೇಜ್ ಬಿಟ ಎರಡನೇ ವರ್ಷದ ಇಂಜಿನಿಯರಿಂಗ್ ಪದವಿ ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿ. ಕ್ರಿಕೆಟ್ ಫ್ಯಾನ್ ಅಂತ ಹೇಳ್ಬಿಟ್ಟು ಕೊಹ್ಲಿ ನೋಡಕ್ಕೆ ಹೋದಂತ ಸಂದರ್ಭದಲ್ಲಿ ಕೊಹ್ಲಿ ನೋಡಕ್ಕಲ್ಲ, ಸ್ಟೇಡಿಯಂ ನೋಡ್ಬೇಕು. ಈ ಫ್ಯಾನ್ ಯಾರು ಫ್ಯಾನ್ ಇರ್ಲಿಲ್ಲ. ಕ್ರಿಕೆಟ್ ಸ್ಟೇಡಿಯಂ ನೋಡಕ್ಕೆ ಹೋಗಿ ಇವತ್ತು ಅವ್ರ ತಂದೆನೂ ಕೂಡ ಆ ಘಟನೆ ಆದಾಗ ಇಲ್ಲಿಂದ ಅವ್ರ ಕೈಲಿ ಹೋಗಕ್ಕೆ ಆಗಿಲ್ಲ. ಮಲ್ಲೇಶ್ವರದವರೆಗೂ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ವೈದೇಹಿ ಆಸ್ಪತ್ರೆ. ಅವರು ಈಗ ಹೇಳ್ತಾ ಇರೋದನ್ನ ನೋಡಿದ್ರೆ ಅವ್ರ ಮನೆಯಲ್ಲಿ ನಾಯಿ, ಅದು ಕೂಡ 3 ದಿನದಿಂದ ಊಟ ಮಾಡದೆ ಇರ್ತಕ್ಕಂಥದ್ದು. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಸಾಕದಂತ.